ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಂದ್ರೆ ಯಾರ ಕೃಪಾ ಕಟಾಕ್ಷ ಬೇಕು? ಕಾಂಗ್ರೆಸ್ನ ಹೈಕಮಾಂಡ್ನ ಕೃಪಾ ಕಟಾಕ್ಷ ಬೇಕು. ಬಟ್ ಇಲ್ಲೊಂದು ವಿಚಿತ್ರ ಬ್ಯಾನರ್ ಬೇರೆದೇ ಕತೆ ಹೇಳ್ತಾ ಇದೆ. ಡಿಕೆ ಸಿಎಂ ಆಗಬೇಕಾದ್ರೆ ಯೇಸು ಕ್ರಿಸ್ತನ ಕೃಪಾ ಕಟಾಕ್ಷ ಬೇಕಾ? ಡಿಕೆ ಮನೆ ಬಳಿಯ ಪಾರ್ಕ್ನಲ್ಲಿ ಒಂದು ಬ್ಯಾನರ್ ಹರಿದಾಡ್ತಾ ಇದೆ, ಅದು ಸುದ್ದಿಯಲ್ಲಿದೆ. ಮಂಜುನಾಥ್ ಅವರ ಹೆಸರಲ್ಲಿ ಸದಾಶಿವನಗರ ಪಾರ್ಕ್ ಬಳಿ ಬ್ಯಾನರ್ ಅನ್ನು ಹಾಕಿರೋದು. ಸದಾಶಿವನಗರ ಡಿಕೆ ನಿವಾಸ ಅಲ್ಲೇ ಇರೋದು, ಆ ಏರಿಯಾದಲ್ಲೇ ಇರೋದು ಅವ್ರ ಮನೆ. ನೀನು ನನ್ನನ್ನು ಕೇಳಿಕೊಂಡ್ರೆ ಸಿಎಂ ಆಗಿ ಮಾಡ್ತೇನೆ, ನಾನೇ ದೇವರು ಆದಿ ಮತ್ತು ಅಂತ್ಯ, ಬೈಬಲ್ನ ಪ್ರಾರ್ಥನೆ ಅಂಶಗಳನ್ನು ಅಳವಡಿಸಿ ಒಂದು ಬ್ಯಾನರನ್ನು ಹಾಕಿದ್ದಾರೆ. ಇದು ಎಲ್ಲರ ಗಮನ ಸೆಳೀತಾ ಇದೆ. ಸದಾಶಿವನಗರ ಪಾರ್ಕ್ ಬಳಿ ಹಾಕಿರುವಂತಹ ಬ್ಯಾನರ್ ಗಮನಿಸ್ತಾ ಇದ್ದಾರೆ. ಬ್ಯಾನರ್ನ ಸ್ಪಾನ್ಸರರ್ ಇವರೇ, ಅವ್ರ ಹೆಸರು ಮಂಜುನಾಥ, ಹಿಂದೂ ದೇವರ ಹೆಸರು. ಬಟ್ ಅವರಲ್ಲಿ ಹೇಳ್ತಾ ಇರೋದು ಬೈಬಲ್ನ ಸಂದೇಶ, ಬೈಬಲ್ನ ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನು ದೊಡ್ಡದಾಗಿ ಹಾಕಿ ಅಲ್ಲಿ ಕ್ರಿಶ್ಚಿಯನ್ ಸಿಂಬಲನ್ನು ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ನಾವು ಅಂದ್ಕೊಂಡಿದ್ವಿ ಹೈಕಮಾಂಡ್ನ ಕೃಪಾ ಕಟಾಕ್ಷ ಇದ್ರೆ ಡಿ ಕೆ ಸಿ ಎಂ ಆಗ್ತಾರಂತ. ಇಲ್ಲಿ ಮಂಜುನಾಥನವರು ಹಾಕಿರೋ ಬ್ಯಾನರ್ ಬೇರೆದೇ ಕತೆ ಹೇಳ್ತದೆ. ಯಾರು ಈ ಮಂಜುನಾಥ್? ಯಾವಾಗಿಂದ ಈ ಬ್ಯಾನರ್ ಪ್ರತ್ಯಕ್ಷ ಆಗಿರೋದು? ನಿನ್ನೆ ಸಂಜೆಯಿಂದ ಬ್ಯಾನರ್ ಪ್ರತ್ಯಕ್ಷ ಆಗಿದೆ ಅನ್ನೋ ಮಾತು ಕೇಳಿ ಬರ್ತದೆ ಮಮತಾ. ನನಗೆ ಅಲ್ಲೇ ಪಾರ್ಕ್ ಸಮೀಪದಲ್ಲಿ ಇದನ್ನು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಬ್ಯಾನರ್ ಹಾಕಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಕೂಡ ಅದ್ರಲ್ಲಿ ಹಾಕಲಾಗಿದೆ. ಮಂಜುನಾಥ್ ಅನ್ನುವಂಥವ್ರು ಈ ಬ್ಯಾನರ್ ಅನ್ನು ಹಾಕಿದ್ದಾರೆ ಅನ್ನುವಂಥದ್ದು. ನಾನೇ ದೇವರು ಆದಿ ಅಂತ್ಯ, ಯೇಸು ರಕ್ತದಿಂದ ಲೋಕದ ಪಾಪ ನಿವಾರಣೆ, ನನ್ನಿಂದಲೇ ಸ್ವರ್ಗ ಅನ್ನೋ ಜೊತೆಗೆ ನೀನು ನನ್ನನ್ನು ಕೇಳಿಕೊಂಡ್ರೆ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೇನೆ ಅನ್ನುವಂಥದ್ದ ಒಂದು ದೇವರ ಪರವಾಗಿ ಇವ್ರು ಯಾರೋ ಮಂಜುನಾಥ್ ಬ್ಯಾನರ್ ಹಾಕಿದಂಗೆ ಕಾಣ್ತಾ ಇದೆ. ಅವರು ಅವರ ಫೋನ್ ನಂಬರ್ ಕೂಡ ಹಾಕಿದ್ದಾರೆ. ಕೇಳಿದ್ರೆ ಅವರು ಬೇರೆ ಏನೋ ವಿಚಾರಗಳನ್ನ ಹೇಳ್ತಾರೆ. ಆದರೆ ಇವತ್ತು ರೀತಿಯ ಒಂದು ಬ್ಯಾನರ್ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಲ್ಲೇ ಸ್ವಲ್ಪ ದೂರದಲ್ಲಿ ಪಾರ್ಕ್ನಲ್ಲಿ ಹಾಕಿರುವಂಥದ್ದು. ಅಂದರೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಯೇಸು ಕ್ರಿಸ್ತನ ಮೊರೆ ಹೋಗಬೇಕು ಡಿ ಕೆ ಶಿವಕುಮಾರ್, ಆಗ ಮಾತ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಬ್ಯಾನರನ್ನು ಸದಾಶಿವನಗರ ನಿವಾಸದ ಸಮೀಪದ ಪಾರ್ಕ್ನಲ್ಲಿ ಹಾಕಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಖೇಶ್.